Hi guys, welcome to my channel. That is Sanjana Creations. It's exercise. 2. Yeah, trip. Special cook. That is traditional food. Please follow my channel. ಏನಿದು ಅಂತ ನೋಡ್ತಾ ತಂಬುಳಿ ಇದ್ದೀರಾ ಫ್ರೆಂಡ್ಸ್? ಸಮ್ಮರ್ ಆಲ್ರೆಡಿ ಬಂದಿದೆ. ಯಾಕೆಂದ್ರೆ ನಮಗೆ ಮಂಗಳೂರಲ್ಲಿ ಎರಡೇ ಕಾಲ ಫ್ರೆಂಡ್ಸ್, ಒಂದು ಮಳೆಗಾಲ ಇಲ್ಲ ಬೇಸಿಗೆ ಕಾಲ. ಸೊ ಫ್ರೆಂಡ್ಸ್, ಬನ್ನಿ ಈಗ ಒಂದು ಅದ್ಭುತವಾದ ತಂಬುಳಿಯನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಏನಿದು ಅಂತ ಕೇಳ್ತಾ ಇದ್ದೀರಾ? ಬನ್ನಿ ಎಲ್ಲವನ್ನ ಹೇಳ್ತೇನೆ. ನಾನು ನನ್ನದೇ ಪುಟ್ಟ ಗಾರ್ಡನ್ ನಲ್ಲಿ ಇರುವ ಚಿಗುರು ಕುಡಿ ಪೇರಳೆ ಕುಡಿ ಇದ್ದಲ್ಲ ಅದನ್ನ ಅದನ್ನ ಬಳಸಿ ತಂಬುಳಿ ಮಾಡುದು ಹೇಗೆ ಅಂತ ಹೇಳ್ತಿದ್ದೆ. ಹಾಯ್ ಫ್ರೆಂಡ್ಸ್, ನಾನ್ ಸಂಜನಾ. ಇದು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಟ್ರೆಡಿಷನಲ್ ಫುಡ್ ಅಂದ್ರೆ ತಂಬುಳಿ. ಹೇಳಿದ್ದೆ ಅಲ್ಲ ಲಾಸ್ಟ್ ವೀಕ್ ಅಲ್ಲಿ, ಬೇಸಿಗೆ ಬರ್ತಾ ಇದೆ, ನಮ್ಮ ಬಾಡಿ ಹೀಟ್ ಆಗುತ್ತೆ. ಸೊ ಕೂಲ್ ಮಾಡ್ತಾ ಇರ್ಲಿಕ್ಕೆ ಒಂದು ತಂಬುಳಿ ಬೇಕೇ ಬೇಕು. ಸೊ ಈ ವಿಡಿಯೋದಲ್ಲಿ ನಾನು ಪೇರಳೆ ಚಿಗುರಿನ ತಂಬುಳಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಪೇರಳೆ ಕುಡಿ ಇದೆಯಲ್ಲ, ಜೂಮ್ ಅಲ್ಲ, ಪೇರಳೆ ಕುಡಿಯನ್ನ ಕುಯ್ದು ತಂಬುಳಿ ಹೇಗೆ ಮಾಡುದು ಮತ್ತೆ ಅದರ ಬೆನಿಫಿಟ್ ಏನು, ಹೇಗೆ ಮಾಡುದು ಅಂತ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಪೇರಳೆ ಗಿಡ ಎಲ್ಲ ಕಡೆ ಇರುತ್ತೆ, ಅದರ ಕುಡಿ ಮಾತ್ರ ಅಂದ್ರೆ ಚಿಗುರು ಮಾತ್ರ ತಗೊಳ್ಳಿ. ಹಿಂದ್ಗಡೆ ಇರುವಂತ ಹುಳಪಳ ಎಲ್ಲ ಇದು ಪೇರಳೆ ತೆಕ್ಕೋಬೇಕು, ನೋಡ್ಕೊಳ್ಳಿ. ಎಲ್ಲ ಕಡೆ ಸಿಗುತ್ತೆ ಫ್ರೆಂಡ್ಸ್. ಇದು ಗೋವಾ ಲೀಫ್ ಅಂತ ಏನ್ ಹೇಳ್ತೀವಿ. ಪೇರಳೆ ಗಿಡ ಒಂದು ಪರಿಮಳ ನೋಡಿದ್ರೆ ಗೊತ್ತಾಗುತ್ತೆ. ಓಕೆನಾ? ಕುಡಿ ಮಾತ್ರ ತಗೋಬೇಕು ಅದರದ್ದು. ಚಿಗುರು ಬಂದಿರ್ತದಲ್ಲ ಅಷ್ಟೇ, ಆ ಚಿಗುರನ್ನ ಮಾತ್ರ ತಗೊಳ್ಳಿ, ಬೇರೆ ಎಲೆ ಬೇಡ. ಸೊ ಈ ಕುಡಿಯಿಂದ ತುಂಬಾ ಬೆನಿಫಿಟ್ ಇದೆ. ಬರೀ ತಂಬುಳಿ ಮಾತ್ರ ಅಲ್ಲ, ಚಟ್ನಿ ಮಾಡ್ಬೋದು, ನಮ್ಮ ಬಾಯಿ ದುರ್ವಾಸನೆಯನ್ನ ತೆಗಿಬಹುದು, ಹಲವಾರು ರೀತಿಯ ಬೆನಿಫಿಟ್ ಇದೆ. ಅದನ್ನ ನಾನು ಮಾಡ್ತಾ ಮಾಡ್ತಾ ನಿಮಗೆ ಹೇಗೆ ಅಂತ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡುವ. ಸುಮಾರು ಒಂದು 8ರಿಂದ 10 ಎಲೆ ನಾನು ತಗೊಂಡಿದ್ದೇನೆ ಇಲ್ಲಿ. ಅದನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ. ಹಿಂದ್ಗಡೆ ಏನಾದ್ರೂ ಕಸ ಪಸ ಇರ್ಬೋದು, ಅದೆಲ್ಲ ಹಿಂಭಾಗದಲ್ಲಿ ಹುಳ ಏನಾದ್ರೂ ಇದ್ರೂ ಇರ್ಬೋದು. ಸೊ ತುಂಬಾ ಏನು ಬೇಡ, 8ರಿಂದ 10 ಲೀಫ್ ಚಿಗುರು ಕುಡಿ. ಓಕೆನಾ ಫ್ರೆಂಡ್ಸ್? ಇದು ಎಂತ ಕಷ್ಟ ಸಹ ಇಲ್ಲ, ಈಸಿಯಾಗಿ ಮಾಡ್ಬೋದು. ಬಟ್ ವೆರಿ 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 ಯೂಸ್ಫುಲ್ ಇದೆ. ಏನು ಯೂಸ್ಫುಲ್ ಇದೆ ಅಂತ ಹೇಳ್ತೀನಿ. ಬನ್ನಿ, ಇದಕ್ಕೆ ನಾನು ಈಗ ಒಂದು 2 ಚಮಚ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಬೆಣ್ಣೆ ಅಥವಾ ತುಪ್ಪ, ಇವನ್ ಬಟರ್ ಅಥವಾ ಗೀ ಯಾವುದು ಕೂಡ ಹಾಕ್ಬೋದು. ಸ್ವಲ್ಪ ಜೀರಿಗೆಯನ್ನು ಕೈಯಲ್ಲಿ ತಿಕ್ಕಿ ಹಾಕಿ. ಓಕೆ, ಸ್ವಲ್ಪ 1 ಸ್ಪೂನ್ ಜೀರಿಗೆ, ಕುಮಿನ್ ಎಂಡ್ 1 ಸ್ಪೂನ್ ಪೆಪ್ಪರ್, ಕಾಳುಮೆಣಸು ಅಷ್ಟನ್ನು ಹಾಕ್ಬೋದು. ಡಿಪೆಂಡ್ ಅಪಾನ್ ನಿಮಗೆ ಎಷ್ಟು ಎಲೆ ಇದೆ ನೋಡಿಕೊಂಡು ಹಾಕಿ. ನಾನೊಂದು 8ರಿಂದ 10 ಎಲೆ ಒಳಗೆ ಇತ್ತು. ಸೊ ಹಾಗಾಗಿ ಒಂದು ಅರ್ಧ ಸ್ಪೂನ್ ಮಾತ್ರ ಪೆಪ್ಪರ್ ಕಾಳನ್ನು ಹಾಕಿದೆ. ಸೊ ಈಗ ತೊಳೆದಿಟ್ಟ ಲೀಫ್ ಇದೆಯಲ್ಲ, ಪೇರಳೆ ಚಿಗುರುಗಳನ್ನು ಈಗ ಇದರಲ್ಲಿ ಹಾಕಿ ಸರಿ ಹುರ್ಕೋಬೇಕಾಗತ್ತೆ. ಓಕೆ, ಆಮೇಲೆ ಒಂದು ಅರ್ಧ ಕಡಿ ತೆಂಗಿನಕಾಯಿ, ನಾನು ತೆಂಗಿನಕಾಯಿ ಹೋಳಿತ್ತು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಇದೇನು ಹುರಿಬೇಕಾಗಿಲ್ಲ. ಸೊ ಅದಕ್ಕೆ ನಾನು ಬಿಸಿ ಇರ್ತದಲ್ಲ ಅದಕ್ಕೆ ಹಾಕ್ತೇನೆ. ಸೊ ಅದಕ್ಕೆ ಹಾಕಿ ಸ್ವಲ್ಪ ಕೋಲ್ಡ್ ಆಗಲಿ. ಫ್ರೆಂಡ್ಸ್, ಇದು ಏನೆಲ್ಲ ಯೂಸ್ ಇದೆ ಅಂತ ಹೇಳ್ತೀನಿ ಬನ್ನಿ. ಇದು ಜೀರ್ಣಕ್ರಿಯೆಗೆ, ಡೈಜೆಷನ್ಗೆ ಬಹಳ ಒಳ್ಳೆಯದು. ಆಮೇಲೆ ಹಲ್ಲು ನೋವಿದ್ರೆ, ಗಂಟಲು ನೋವಿದ್ರೆ, ಆಮೇಲೆ ಗಂಟು ನೋವಿದ್ರೂ ಕೂಡ ಬಹಳ ಒಳ್ಳೆಯದು ಸ್ನೇಹಿತರೆ. ಆಮೇಲೆ ನೋಡಿ, ಇದನ್ನು ಮಿಕ್ಸಿ ಮಾಡ್ಕೊಳ್ವೆ. ಈಗ 1.5 ಸ್ಪೂನ್ ಸಾಲ್ಟನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೈಸಾಗಿ ರುಬ್ಕೋಬೇಕು. ಹಾಗೆ ರುಬ್ಬುವಾಗಲೇ ಇದಕ್ಕೆ ಮಜ್ಜಿಗೆಯನ್ನು ಸೇರಿಸ್ತೇನೆ ನಾನು. ಓಕೆನಾ? ಸೊ ಮೊಸರಿದ್ದರೆ ಅದಕ್ಕೆ ಮೊಸರು ಹಾಕ್ಬೋದು. ಸೊ ಅದಕ್ಕೆ ನೀರು ಬದಲಿಗೆ ಮೊಸರನ್ನೇ ಹಾಕಿರ್ಬೋದು, ಅಥವಾ ಕಡದ ಮಜ್ಜಿಗೆ ಕೂಡ ಲಾಸ್ಟಲ್ಲಿ ಹಾಕ್ಬೋದು. ಬಟ್ ನಾನೀಗ ಮೊಸರು ಇತ್ತು, ಸೊ ರುಬ್ಬುವಾಗಲೇ ಹಾಕಿಬಿಟ್ಟೆ, ಕಡಿಯುವಾಗಲೇ ಹಾಕಿಬಿಟ್ಟೆ. ಸೊ ಇದಕ್ಕೆ ಬೇರೆ ಏನು ಬೇಡ ಕಡಿಯಲಿಕ್ಕೆ. ಸೊ ಈಗ ಆಗಿದೆ, ಅದು ನೈಸಾಗಿ ಆಗಿದೆ. ಸೊ ಈಗ ಏನು ಮಾಡಬೇಕು, ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿದ್ರೆ ಇದೇ ಪಾತ್ರೆಗೆ ನಾನು ತುಪ್ಪ, 1 ಸ್ಪೂನ್ ಬೆಣ್ಣೆ ಅಥವಾ ತುಪ್ಪ ಹಾಕಿ, ಪುನಃ 1 ಚಮಚ ಜೀರಿಗೆಯನ್ನು ಹಾಕಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇದೇನು ಬಿಸಿ ಮಾಡಬೇಕಾಗಿಲ್ಲ, ಒಗ್ಗರಣೆಗೆ ಮಾತ್ರ ನಾನು ಬಿಸಿ ಮಾಡಿದ್ದು. ಓಕೆ, ಸರಿ. ಈಗ ಇದರ ಮತ್ತೊಂದು ಬೆನಿಫಿಟ್ ಹೇಳ್ತೀನಿ ಕೇಳಿ. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ಗೆ ಬಹಳ ಒಳ್ಳೆಯದು. ಹಾಗೆ ಅಸ್ತಮಾ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ ಇದನ್ನು. ಇವನ್ ಹೇರ್ ಫಾಲಿಂಗ್ ಇದ್ದರೂ ಕೂಡ, ಆಮೇಲೆ ಚರ್ಮದ
ಕಾಂತಿಯನ್ನು ಹೆಚ್ಚು ಮಾಡ್ತದೆ, ಸ್ಕಿನ್ ಶೈನಿಂಗನ್ನು ಹೆಚ್ಚು ಮಾಡ್ತದಂತೆ. ಇದೆಲ್ಲ ನಾನು ಓದಿರುವಂಥದ್ದು. ಸೊ ಬಾಯಿಯ ದುರ್ವಾಸನೆ ಬಂದರೆ ಕೂಡ ಕಡಿಮೆ ಮಾಡುತ್ತೆ. ಈ ವಸಡುಗಳಲ್ಲಿ ಕೆಲವರಿಗೆ ಬ್ರಷ್ ಮಾಡುವಾಗ ರಕ್ತ ಬರುತ್ತೆ, ಬ್ಲಡ್ ಬರುತ್ತೆ, ಅದಕ್ಕೆ ಕೂಡ ಒಳ್ಳೆಯದು ಅಂತ ಕೇಳಿದೆ. ಓಕೆನಾ ಸರಿ ಫ್ರೆಂಡ್ಸ್, ಇದಕ್ಕೆ ರೆಡಿ ಆಗಿದೆ ಈಗ ಅದ್ಭುತವಾದ ಒಂದು ಹಳ್ಳಿಯಲ್ಲಿ ಮಾಡುವಂತ ಒಂದು ತಂಬುಳಿ, ಹವ್ಯಕ ಸಂಪ್ರದಾಯದಲ್ಲಿ ಮಾಡುವಂತ ಒಂದು ತಂಬುಳಿ. ಹವ್ಯಕ ಸಂಪ್ರದಾಯದಲ್ಲಿ ತುಂಬಾ ತರ ತಂಬುಳಿ ಮಾಡ್ತೀವಿ ಫ್ರೆಂಡ್ಸ್ ನಾವು. ಸೊ ಫ್ರೆಂಡ್ಸ್, ಇದು ಈಗ ರೆಡಿ ಆಗಿದೆ, ಬನ್ನಿ ಊಟ ಮಾಡೋಣ ಹೇಗಾಗಿದೆ ಅಂತ ನಾನು ಹೇಳ್ತೀನಿ, ನೀವು ಕೇಳಿ, ಹಾಗೆ ನೋಡಿ ಕಮೆಂಟ್ ಮಾಡಿ, ಮತ್ತೆ ನೀವು ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತೆ ಯಾಕೆ ತಡೆ, ಒಂದು ಲೈಕ್ ಕೊಟ್ಟು ಹೋಗಿ ತಾನೆ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಈಗ ಅನ್ನಕ್ಕೆ ಕಲಿಸಿದ್ರೆ ಬಹಳ, ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಇದು ಬಹಳ ಟೇಸ್ಟ್ ಆಗಿದೆ. ಮತ್ತೆ ಯಾವುದೇ ಅತಿಯಾದ ಖಾರ ಇಲ್ಲ, ಹದವಾದ ಖಾರ, ಯಾಕಂದ್ರೆ ಪೆಪ್ಪರ್ ಹಾಕಿದ್ವಲ್ಲ. ಸೊ ಇದರ ಜೊತೆಗೆ ನಾ ಮೊನ್ನೆ ಒಂದು ಕರಕ್ಲಿ ಅಂತ ಮಾಡಿದ್ನಲ್ಲ, ಅದ್ರ ಕಾಂಬಿನೇಷನ್ ವೆರಿ ನೈಸ್. ಸೊ ಆ ಕರಕ್ಲಿ 1 ವಾರ ಕೂಡ 10 ದಿನ ಕೂಡ ಇರುತ್ತೆ, 1-2 ದಿನದಲ್ಲಿ ಅದೆಲ್ಲ, ಯಾಕಂದ್ರೆ ಅದಕ್ಕೆ ತೆಂಗಿನಕಾಯಿ ಹಾಕಿರೋಲ್ಲ. ಸೊ ಇದ್ರ ಜೊತೆಗೆ ತುಂಬಾ ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.